ದೇಶದ ಸಂವಿಧಾನವನ್ನು ಪ್ರೀತಿಸುವ ಮತ್ತು ಪ್ರಜಾಪ್ರಭುತ್ವವನ್ನು ಗೌರವಿಸುವಂಥ ಪ್ರತಿಯೊಬ್ಬ ಮನಸ್ಥಿತಿಯನ್ನು ಕೂಡ ತಲೆ ತಗ್ಗಿಸುವಂಥ ಒಂದು ಘಟನೆ ನಡೆದು ಹೋಗ್ಯದ. ಈ ದೇಶದ ಅತ್ಯಂತ ಹಿರಿಯ ರಾಜಕಾರಣಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಬಹಳ ಪ್ರತಿಯೊಬ್ಬರ ವಿರೋಧ ಪಕ್ಷದವರ ಗೌರವಕ್ಕೂ ಒಳಗಾದಂಥ ಒಬ್ಬ ಅತ್ಯುತ್ತಮ ಧೀಮಂತ ಧುರೀಣ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನು ಇವತ್ತಿನ ಕೆಲವು ಕಿಡಿಗೇಡಿ ದುಷ್ಟ ಮನಸ್ಸುಗಳು ಅವರು ಭಾಷಣ ಮಾಡಿ ಹೋದ್ಮೇಲೆ ಆ ಜಾಗವನ್ನು ಶುದ್ಧೀಕರಣಗೊಳಿಸುವಂಥ ಹೇಯ ನೀಚ ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ. ಈ ನಡೆಯನ್ನು ನಾವು ಖಂಡಿಸ್ತೀವಿ. ಈ ಖಂಡಿಸೋದಕ್ಕೆ ನಮ್ಮಲ್ಲಿ ಶಬ್ದಗಳೇ ಇಲ್ಲ. ಅತ್ಯಂತ ಕಠಿಣ ಶಬ್ದಗಳಲ್ಲಿ ನಾವು ಇದನ್ನು ಖಂಡಿಸ್ತೀವಿ. ಸ್ವಾತಂತ್ರ್ಯ ಬಂದು ಸಂವಿಧಾನ ಜಾರಿ ಆದಮೇಲೆ ನಮಗೆ ಸಮಾನತೆ, ಸ್ವಾಭಿಮಾನದ ಜೀವನ ಎಲ್ಲನೂ ಸಿಕ್ಕಿತ್ತು. ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡುವ ಹಕ್ಕು, ಪ್ರತಿಯೊಬ್ಬ ಮಹಿಳೆಗೂ ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿತ್ತು. ಏನು 9 ವರ್ಷದಲ್ಲಿ ಮೋದಿಯವರ ಆಡಳಿತಕ್ಕೆ ಬಂದ ಮೇಲೆ, ಸಂವಿಧಾನ ಜಾರಿಗೆ ಬಂದ ಮೇಲೆ ಮನುವಾದದ ಶಕ್ತಿ ಕುಗ್ಗೋಗಿತ್ತು, ಮನುಸ್ಮೃತಿಯ ಶಕ್ತಿ ಕಡಿಮೆ ಆಗಿತ್ತು. ಮೋದಿಜಿಯವರ ಆಡಳಿತಕ್ಕೆ ಬಂದು ಈ ಭ್ರಷ್ಟ BJP ಆಡಳಿತದಲ್ಲಿ ಸಂವಿಧಾನವನ್ನು ಇವರು ಆಶಯಗಳನ್ನು ಮೊಟಕುಗೊಳಿಸಿ ಮನುಸ್ಮೃತಿ ಆಚರಣೆಯನ್ನು ಮತ್ತೆ ಜಾರಿಗೆ ತರುವಂಥ ಒಂದು ಹೇವಾದ ಕೆಲಸಕ್ಕೆ ಈ ಮೋದಿ ಕೇಂದ್ರ BJP ಸರ್ಕಾರ ನಿಂತದ. ಇದನ್ನು ನಾವು ಅತ್ಯಂತ ಕಠಿಣ ಶಬ್ದಗಳಲ್ಲಿ ನಾವು ಖಂಡಿಸ್ತೀವಿ. ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಭಾಳ ನಾಚಿಕೆಗೇಡಿನ ಸಂಗತಿ, ಭಾಳ ಅಷ್ಟೇ ನೋವಿನ ಸಂಗತಿ ಕೂಡ. ಒಬ್ಬ ಈ ರಾಷ್ಟ್ರದ ಧೀಮಂತ ಧುರೀಣರ ಬಗ್ಗೆನೇ ಇವರಿಗೆ ಈ ರೀತಿ ಒಂದು ಮನಸ್ಥಿತಿ ಇದೆ ಅಂತಂದ್ರೆ ಸಾಮಾನ್ಯ ಜನರ, ಮಹಿಳೆಯರ ಗತಿ ಏನ್ರಿ? ಈ ದೇಶದಲ್ಲಿ ST ಹಿಂದುಳಿದವ್ರದ್ದು, ದಲಿತರದ್ದು ಏನೂ ಇಲ್ಲೇ ಇಲ್ಲ. ಎಲ್ಲ ಗುಡಿ ಗುಂಡಾರ ಅವ್ರದ್ದು, ಶಿಕ್ಷಣ ಸಂಸ್ಥೆಗಳು ಅವ್ರದ್ದು, ತೊರೆ ಬಾವಿ ಅವ್ರದ್ದು, ಹಳ್ಳ ಕೊಳ್ಳ ಅವ್ರದ್ದು. ದಲಿತರಿಗೆ ಹಿಂದುಳಿದವರಿಗಂತ ಏನಿಟ್ಟಿದ್ದಾರೆ ಇವರು? ಎಲ್ಲದರ ಮೇಲೂ ಇವರು ಈ ಸಂವಿಧಾನ ಬಂದ ಮೇಲೆ 50 ವರ್ಷ ಆದರೂ ಕೂಡ ಇವರು ಇನ್ನೂ ಕೂಡ ಅವ್ರದ್ದು ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ನಾಚಿಕೆಗೇಡಿನ ಸಂಗತಿ ಇದು. ಈಗಂತೂ ಇತ್ತೀಚೆಗೆ ಈ ಕೇಂದ್ರ BJP ಸರ್ಕಾರ ಮೋದಿಜಿಯವರ ಆಡಳಿತದಲ್ಲಿ ಭಾಳ ಹೆಚ್ಚಾಗ್ಯದ. ಇದನ್ನು ನಾವು ಖಂಡಿಸ್ತೀವಿ. ಈ ಕಿಡಿಗೇಡಿಗಳ ಮನಸ್ಥಿತಿಗಳಿಗೆ ನಾವು ಧಿಕ್ಕಾರ ಹೇಳೋದಲ್ಲ. ಇದ್ರ ಹಿಂದೆ ಏನು ಪಿತೂರಿ ನಡೆಸಿದ್ದಾರಲ್ಲ, ನಮಗೆ ನಾಯಿ ಕಚ್ಚ ಅಂತೇಳಿ ಬರೀ ನಾವು ನಾಯಿ ಕಲ್ಲು ಹೊಡೆಯೋದಲ್ಲ, ಇದಕ್ಕೆ ನಾಯಿಗೆ ಚೂ ಹಚ್ಚಲತ್ತಿರಲ್ಲ. RSS ಬೆಂಬಲಿತ BJPಯ ಕಿಡಿಗೇಡಿಗಳನ್ನು ಹಿಡಿಯುವಂಥ ಕೆಲಸ ಆಗಬೇಕು. ಆ ಕೆಲಸ ನಾವು ಮಾಡಬೇಕಾಗ್ಯದ. ಇವತ್ತು ನಮ್ಮ ನಾಡಿನ ನಾಯಕರಾಗಿರುವ ಸನ್ಮಾನ್ಯ ಶ್ರೀ ಗೃಹ ಸಚಿವರು, ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು ಏನು ಎತ್ತಿದಾರಲ್ಲ ಈ RSS ವಿರುದ್ಧ ಪ್ರಶ್ನೆನ, ಇದು ನಿಜವಾಗ್ಲೂ ಸತ್ಯದಂತ ಇಡೀ ದೇಶವ್ಯಾಪ್ತಿ ಎಲ್ಲ ಹಿರಿಯರಿಗೂ, ಯುವಕರಿಗೂ, ಮಾಧ್ಯಮದವರಿಗೂ, ಸಾಹಿತಿಗಳಿಗೂ, ಬರಹಗಾರರಿಗೂ, ರೈತರಿಗೂ, ಇವನ್ ಮಹಿಳೆಯರಿಗೂ ಕೂಡ ಅರ್ಥ ಆಗಿದೆ. ಈ RSSನ ದುರ್ನೀತಿಯಿಂದನೇ ಈ ಮನುಸ್ಮೃತಿ ಆಚರಣೆ ಮಾಡುವವರಿಂತಲೇ ಇಂಥ ಒಂದು ಅನಿಷ್ಟ ಆಚರಣೆ ನಡೀತಾ ಇದೆ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಈ ಕೈವಾಡದ ಹಿಂದೆ RSS ಬೆಂಬಲಿತ BJPಯ ಜಾತಿವಾದಿ ಮನಸ್ಥಿತಿಗಳ ಕುತಂತ್ರದಿಂದಲೇ ಈ ಕೆಲಸ ಆಗ್ಯದ. ಈ ನಡೆಯನ್ನು ಖಂಡಿಸಬೇಕು. ಕೇಂದ್ರ ಸರ್ಕಾರದ ಮಾನ್ಯ ಗೃಹ ಸಚಿವ ಅಮಿತ್ ಶಾ ಅವರು ಕಣ್ತೆರೆದು ನೋಡಬೇಕು. ಮೋದಿಜಿ ಅವರು ಇದನ್ನು ಅತ್ಯಂತ ಖಂಡಿಸೋದಲ್ಲದೆ ಅವ್ರನ್ನ ಹಿಡಿದು ಶಿಕ್ಷಿಸುವಂಥ ಕೆಲಸ ಆಗಲಿ, ಇದನ್ನು ತಡೆಗಟ್ಟುವಂಥ ಕೆಲಸ ಆಗಲಿ, ಸಂವಿಧಾನದ ಆಶಯಗಳು ಮುನ್ನೆಲೆಗೆ ಬರಲಿ ಅಂತ ನಾವು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾನು ರೇಣುಕಾ ಸಿಂಗೆ, ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ.